ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಈ ಓಪ್ ಚಾನಲ್ನ ಮೂಲಕ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರನ್ನು ಜಗದ್ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸುವನಾಗಿದ್ದೇನೆ. ಈ ಒಂದು ವಿಶೇಷ ಸರಣಿಯಲ್ಲಿ ನಾವು ಮರಳಿ ಏದೇನಿಗೆ ಎಂಬುವಂಥ ಅಂಶದ ಮೇಲೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಅದರಲ್ಲಿ ಈ ದಿವಸ ಭಾಳ ವಿಶೇಷವಾಗಿ ದೇವರು ಮನುಷ್ಯನಿಗೆ ಕೊಟ್ಟಂಥ ಒಂದು ವಿಶೇಷ ಅಧಿಕಾರದ ಕುರಿತು ನಾವು ಧ್ಯಾನವನ್ನು ಮಾಡುವಂಥವರಾಗೋಣ. ದೇವರು ಈ ಒಂದು ಮನುಷ್ಯನನ್ನು ಈ ಲೋಕದಲ್ಲಿ ಸೃಷ್ಟಿಸುವಾಗ ಮನುಷ್ಯನಿಗೆ ಒಂದು ವಿಶೇಷ ಹಕ್ಕನ್ನು, ಅಧಿಕಾರವನ್ನು ಕೊಡುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗೆ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಭೂಮ್ಯಾಕಾಶಗಳ ಒಡೆಯನು, ಸಮಸ್ತ ಸೃಷ್ಟಿಗೆ ಮೂಲಕರ್ತನಾಗಿರ್ತಕ್ಕಂಥ ಪರಲೋಕದ ತಂದೆಯೇ, ಈ ಸುಂದರವಾದ ಸಮಯದಲ್ಲಿ ನಿನ್ನ ಸತ್ಯವೇದ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಆತ್ಮನ ಸಹಾಯ ನಮ್ಮೊಟ್ಟಿಗಿರಲಿ ಸ್ವಾಮಿ. ತಿಳಿಯದೇ ಇರತಕ್ಕಂಥ ರಹಸ್ಯಗಳನ್ನು, ಅನೇಕ ಹೆಚ್ಚಿನ ಬೆಳಕನ್ನು, ಜ್ಞಾನವನ್ನು ನಮಗೆ ದಯಪಾಲಿಸಿ ನಿನ್ನ ನಿತ್ಯ ಜೀವದಡಿಗೆ ನಾವು ಪ್ರಯಾಣಿಸುವಂತೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಈ ದಿವಸ ದೇವರ ವಾಕ್ಯದಲ್ಲಿ ನಾವು ಸತ್ಯವೇದ ವಾಕ್ಯವನ್ನು ಓದುವಂಥ ಸಮಯದಲ್ಲಿ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನಕ್ಕೆ ನಮ್ಮ ಸತ್ಯವೇದ ವಾಕ್ಯವನ್ನು ತಿರುಗಿಸುವಾಗೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂದನು. ದೇವರು ಮನುಷ್ಯನಿಗೆ ಕೊಟ್ಟಂಥ ಒಂದು ವಿಶೇಷ ಅಧಿಕಾರ ಅಂತ ಹೇಳುವಾಗ ಎಲ್ಲ ಭೂಜಂತುಗಳ ಮೇಲೆ, ಭೂಮಿಯ ಮೇಲೆ ದೊರೆತನ ಮಾಡುವಂಥ ಒಂದು ವಿಶೇಷ ಅಧಿಕಾರವನ್ನು ದೇವರು ಕೊಡ್ತಾ ಇರ್ತಕ್ಕಂಥದ್ದು ನೋಡ್ತೇವೆ. ಈ ದೊರೆತನ ಎಂಬುದಾಗಿ ಹೇಳುವಾಗ, ಭೂಮಿಯ ಮೇಲೆ ಅಧಿಕಾರವನ್ನು ಸಾಧಿಸುವುದು ಎಂಬುದಾಗಿ ಹೇಳುವಾಗ, ಅದು ರಾಜರುಗಳು ಮಾಡುವಂಥ ಕೆಲಸ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ದೊರೆತನವನ್ನು ದೇವರು ಮನುಷ್ಯನನ್ನು ಉಂಟು ಮಾಡಿದಂಥ ಸಮಯದಲ್ಲಿ, ಭೂಮಿಯ ಮೇಲೆ ನೀವು ದೊರೆತನ ಮಾಡಿರಿ, ಈ ಭೂಮಿಯ ಮೇಲೆ ನೀವು ಅಧಿಕಾರವನ್ನು ಚಲಾಯಿಸಿರಿ, ಈ ಭೂಮಿಯನ್ನು ನಿಮ್ಮ ವಶಕ್ಕೆ ಕೊಟ್ಟಿದ್ದೇನೆ, ಇದನ್ನು ತುಂಬಿಕೊಳ್ಳ್ರಿ ಎಂಬುದಾಗಿ ದೇವರು ಹೇಳುವಂಥ ಸಮಯದಲ್ಲಿ ಯಾವ ರೀತಿಯಲ್ಲಿ ನಾವು ಆ ಭೂಮಿಯ ಮೇಲೆ ದೊರೆತನ ಮಾಡಬೇಕಾಗಿತ್ತು ಇಲ್ಲಿ ನೋಡ್ತೇವೆ. ಇವತ್ತು 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ ನಮಗೆ ಈ ರೀತಿಯಾಗಿ ಹೇಳ್ತದೆ, ನೀವು ಯಾಜಕರು, ರಾಜವಂಶಸ್ಥರು ಆಗಿದ್ದೀರಿ. ದೇವರು ನಮ್ಮನ್ನು ಈ ಭೂಮಿ ಮೇಲೆ ರಾಜರನ್ನಾಗಿ ಕರೆದಿದ್ದಾನೆ. ವಾಕ್ಯವು ನನಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನರು, ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಇವತ್ತು ದೇವರು ನಮ್ಮನ್ನು ಭಾಳ ವಿಶೇಷವಾಗಿ ಆತನ ಮೀಸಲಾದ ಜನ, ಯಾಜಕ ವರ್ಗದವರು, ರಾಜವಂಶಸ್ಥರೆಂಬುದಾಗಿ ದೇವರು ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ರಾಜವಂಶಸ್ಥರ ಕೆಲಸ ಏನೆಂಬುದಾಗಿ ನಾವು ನೋಡುವಾಗ, ಸಾಮಾನ್ಯವಾಗಿ ರಾಜರುಗಳು ಅಥವಾ ದೊರೆಗಳು ಅಧಿಕಾರವನ್ನು ಚಲಾಯಿಸುವಂಥದ್ದು, ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು, ನ್ಯಾಯವನ್ನು ತೀರಿಸುವಂಥ ಕೆಲಸವನ್ನು ರಾಜರುಗಳು ಮಾಡ್ತಾರೆ. ಆದರೆ ದೇವರು ನಮಗೆ ಈ ಭೂಮಿಯ ಮೇಲೆ ದೊರೆತನ ಮಾಡಿರಿ ಎಂಬುದಾಗಿ ಹೇಳುವಾಗ, ಇದನ್ನು ನೀವು ಅಧಿಕಾರ ಚಲಾಯಿಸಿರಿ ಎಂಬುದಾಗಿ ಹೇಳುವಾಗ, ಇದನ್ನು ನೀವು ತುಂಬಿಕೊಳ್ಳ್ರಿ, ವಶಪಡಿಸ್ಕೊಳ್ರಿ ಅಂತ ಹೇಳುವಾಗ, ಇನ್ನೊಂದು ವಿಶೇಷ ಅರ್ಥವನ್ನು ಅದು ಕೊಡುವಂಥದ್ದಾಗಿದೆ. ನ್ಯಾಯ ತೀರಿಸುವ ಕೆಲಸವನ್ನು ಸಹ ದೇವರು ನಮಗೆ ಈ ಭೂಮಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ಮನುಷ್ಯರಾದ ನಾವು ಯಾರಿಗೆ ನಾವು ನ್ಯಾಯ ತೀರಿಸಕ್ಕೆ ಹೋಗ್ತೀವಿ? ಸತ್ಯವೇದದ ಒಂದು ಆಳವಾದ ಅಧ್ಯಯನವನ್ನು ನಾವು ಮಾಡುವಂಥ ಸಮಯದಲ್ಲಿ ಯಾವ ವಿಚಾರದಲ್ಲಿ ನಾವು ನ್ಯಾಯವನ್ನು ತೀರಿಸುವವರಾಗಿದ್ದೇವೆ ಮತ್ತು ಯಾರಿಗೆ ನಾವು ನ್ಯಾಯವನ್ನು ತೀರಿಸುವವರಾಗಿದ್ದೇವೆ? ನಮ್ಮ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯ ಭಾಗ 1 ಕೊರಿಂಥ 6ನೇ ಅಧ್ಯಾಯ 2ನೇ ವಚನವನ್ನು ನಾವು ಗಮನಿಸುವಾಗೆ, ದೇವ ಜನರು ಲೋಕಕ್ಕೆ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದೋ? ಇಲ್ಲಿ ಭಕ್ತನಾದಂಥ ಪೌಲನು ಬಹಳ ವಿಶೇಷವಾಗಿ ಒಂದು ನೆನಪನ್ನು ನಮಗೆ ಮಾಡ್ತಾ ಇದ್ದಾನೆ. ದೇವಜನರ ಒಂದು ಅಧಿಕಾರವನ್ನು ನಮಗೆ ನೆನಪಿಗೆ ತರ್ತಾ ಇದ್ದಾನೆ. ಆ ದೇವಜನರು ಲೋಕಕ್ಕೆ ತೀರ್ಪನ್ನು ಮಾಡುವವರಾಗಿದ್ದಾರೆ. ಇವತ್ತು ಅಲ್ಲಿ ಏದೇನ್ ತೋಟದಲ್ಲಿ ದೇವರು ಮನುಷ್ಯನಿಗೆ ಒಂದು ಅಧಿಕಾರವನ್ನು ಕೊಟ್ಟರು, ನೀನು ಎಲ್ಲದರ ಮೇಲೆ ದೊರೆತನ ಮಾಡು, ಎಲ್ಲದರ ಮೇಲೆ ನೀವು ಅಧಿಕಾರವನ್ನು ಮಾಡಿರಿ. ಈ ದೊರೆತನ ಎಂಬುದಾಗಿ ಹೇಳುವಾಗ ಅದನ್ನು ಆಳ್ವಿಕೆ ಮಾಡುವಂಥದ್ದು, ಹಾಗೂ ಅದರ ಮೇಲೆ ಅಧಿಕಾರವನ್ನು ಚಲಾಯಿಸುವಂಥದ್ದು, ಹಾಗೂ ನ್ಯಾಯವನ್ನು ತೀರಿಸುವಂಥದ್ದು ಸಹ ದೊರೆಗಳ ಕೆಲಸದ ಒಂದು ಭಾಗ. ಇವತ್ತು ದೇವರು ನಮಗೆ ಒಂದು ನ್ಯಾಯ ತೀರಿಸುವಂಥ ಕೆಲಸವನ್ನು ಕೊಟ್ಟಿದ್ದಾರೆ. ಅದು ಯಾರಿಗೆ ನ್ಯಾಯ ಎಂಬುದಾಗಿ ವಾಕ್ಯ ಹೇಳ್ತದೆ, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರು. ಇವತ್ತು ಲೋಕಕ್ಕೆ
ತೀರ್ಪನ್ನು ಮಾಡುವಂಥ ಒಂದು ವಿಶೇಷ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅದರ ಜೊತೆಗೆ ಈ ವಾಕ್ಯವನ್ನು ಹಾಗೆ ಮುಂದುವರಿಸುವ ಹಾಗೆ 3ನೇ ವಚನದಲ್ಲಿ ನೋಡ್ತೇವೆ, ನಾವು ದೇವದೂತರಿಗೂ ನ್ಯಾಯ ತೀರ್ಪು ಮಾಡುವವರೆಂದು ನಿಮಗೆ ತಿಳಿಯದೋ. ಭಕ್ತನಾದ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದೇವರ ಮಕ್ಕಳಾದ ನಾವು ದೇವದೂತರಿಗೂ ಸಹ ನ್ಯಾಯ ತೀರ್ಪನ್ನು ಮಾಡುವವರಾಗಿದ್ದೇವೆ, ದೇವದೂತರಿಗೂ ಸಹ ನಾವು ನ್ಯಾಯವನ್ನು ತೀರಿಸುತ್ತೇವೆ. ಹಾಗಾದರೆ ಯಾವ ದೇವದೂತರಿಗೆ ನಾವು ನ್ಯಾಯವನ್ನು ತೀರಿಸ್ತೇವೆ? ದೇವದೂತರಿಗೆ ನ್ಯಾಯ ತೀರ್ಪು ಮಾಡಲು ಅವಶ್ಯಕತೆ ಇದೆಯಾ? ಯಾಕಂತಂದರೆ ದೇವದೂತರು ಯಾವಾಗಲೂ ಭಾಳ ಪರಿಶುದ್ಧವಾಗಿ ದೇವರ ಸಂಗಡ ಪರಲೋಕದಲ್ಲಿರ್ತಕ್ಕಂಥ ಜೀವಿಗಳು. ಆದರೆ ಈ ನ್ಯಾಯವನ್ನು ತೀರಿಸಿಕೊಳ್ಳುವಂಥ ಈ ದೇವದೂತರು ಯಾರು, ನ್ಯಾಯ ತೀರ್ಪಿಗೆ ಒಳಗಾಗುವಂಥ ಈ ದೇವದೂತರು ಯಾರೆಂಬುದಾಗಿ ನೋಡುವಂಥ ಸಮಯದಲ್ಲಿ ಈ ಒಂದು ಅಂಶವು ನಮ್ಮನ್ನು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತದೆ, ಪರಲೋಕದಲ್ಲಿ ಯುದ್ಧ ನಡೆಯಿತು, ಮಿಕಾಯೇಲನು ಅವನ ದೂತನು ಘಟಸರ್ಪನು ಮತ್ತು ಅವನ ದೂತನನ್ನು ಸೋಲಿಸಿದರು. ಆ ಪರಲೋಕದಲ್ಲಿ ನಡೆದಂಥ ಯುದ್ಧದಲ್ಲಿ ಮಿಕಾಯೇಲನು ಹಾಗೂ ಆತನ ದೂತನು ಘಟಸರ್ಪನು, ವಾಕ್ಯ ಮುಂದೆ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಸೈತಾನನೆಂಬ ಹೆಸರುಳ್ಳ ಆ ಪುರಾತನ ಸರ್ಪ, ಸೈತಾನ ಎಂಬತಕ್ಕಂಥ ಹೆಸರನ್ನು ಹೊಂದಿರುವ ಆ ಪುರಾತನ ಸರ್ಪವನ್ನು ಮಿಕಾಯೇಲನ ದೂತರು ಸೋಲಿಸಿದರು. ಈ ಪರಲೋಕದ ಯುದ್ಧದಲ್ಲಿ ಸೋತಂಥ ಘಟಸರ್ಪ ಅಥವಾ ಸೈತಾನ ಹಾಗೂ ಆತನ ದೂತರು, ಇವರು ಮೊದಲು ದೇವದೂತರುಗಳೇ ಆಗಿದ್ದರು, ದೇವರ ಸನ್ನಿಧಿಯಲ್ಲಿದ್ದಂಥ ದೂತರುಗಳು. ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಎಜ್ಕೇಲನ ಗ್ರಂಥ 28ನೇ ಅಧ್ಯಾಯವನ್ನು ನಾವು ಓದುವಾಗ 28ನೇ ಅಧ್ಯಾಯ 12ನೇ ವಚನದಲ್ಲಿ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯ, ರಾಗ, ಪಚ್ಚೆ, ಪೀತರತ್ನ, ಬೆರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು ಮನೆಗಳು ಸುವರ್ಣ ರಚಿತವಾಗಿದ್ದವು, ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನ ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ದೇವರು ಈ ಕೆರೂಬಿಯನ್ನು, ಸೈತಾನನನ್ನು ಬಹಳ ಮುತ್ತು ರತ್ನಗಳಿಂದ ಆತನ ಅಲಂಕೃತನನ್ನಾಗಿ ಮಾಡಿ ಆತನನ್ನು ಆ ದೇವರ ಪರಿಶುದ್ಧ ಪರ್ವತದಲ್ಲಿ ನೆರಳು ಕೊಡುವ ಕೆರೂಬಿಯನ್ನಾಗಿ ದೇವರು ನೇಮಿಸಿರುವಂಥದ್ದು ನೋಡ್ತೇವೆ. ಸೊ ಈ ಒಂದು ಸ್ಥಾನಮಾನದಲ್ಲಿದ್ದಂಥ ಈ ದೇವದೂತ, ಈ ಆ ದುಷ್ಟ ದೂತ ಸೈತಾನ, ಘಟಸರ್ಪನೆಂಬುದಾಗಿ ಹೆಸರನ್ನು ಹೊಂದಿರತಕ್ಕಂಥವನು ದೇವರ ಮೇಲೆ ದಂಗೆ ಎದ್ದು ದೇವರ ವಿರುದ್ಧವಾಗಿ ಆತನು ವಂಚನೆಯನ್ನು ಮಾಡಿ ಆತನು ದೇವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ನಿಲ್ಲುವಂಥದ್ದು ನೋಡ್ತೇವೆ. ಸೊ ಈ ಸಮಯದಲ್ಲಿ ಆ ಪ್ರಕಟಣೆ ಗ್ರಂಥದಲ್ಲಿ ತಿಳಿಸುವ ಪ್ರಕಾರ ಮಿಕಾಯೇಲನ ವಿರುದ್ಧವಾಗಿ ಈ ಘಟಸರ್ಪನು ಯುದ್ಧವನ್ನು ಮಾಡಲಿಕ್ಕೆ ತನ್ನ ದೂತರನ್ನು ಸೇರಿಸಿಕೊಂಡು ಆ ದೇವದೂತರಲ್ಲಿ 3ರಲ್ಲಿ 1 ಭಾಗವನ್ನು ಆತನು ತನ್ನ ವಶಕ್ಕೆ ಪಡೆದುಕೊಂಡು ಅವರನ್ನು ಮೋಸಗೊಳಿಸಿ ದೇವರ ವಿರುದ್ಧವಾಗಿ ದಂಗೆ ಏಳುವಂಥ ಕೆಲಸವು ಪರಲೋಕದಲ್ಲಿ ನಡೆಯುತ್ತದೆ ಪ್ರಿಯರೇ. ಸೊ ಆ ಸಮಯದಲ್ಲಿ ಮಿಕಾಯೇಲನು ಯುದ್ಧದಲ್ಲಿ ಗೆಲ್ಲುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದಾದ ನಂತರ ಆ ಯುದ್ಧದಲ್ಲಿ ಸೋತಂಥ ಘಟಸರ್ಪನನ್ನು ಪರಲೋಕದಿಂದ ದೊಬ್ಬಲ್ಪಡುವಂಥ ಕೆಲಸ ನಡೀತದೆ. ಯಾವಾಗ ಆತನು ಪರಲೋಕದಿಂದ ದೊಬ್ಬಲ್ಪಟ್ಟನೋ, ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಪರಲೋಕದಿಂದ ದೊಬ್ಬಲ್ಪಟ್ಟ ಸೈತಾನನು ಭೂಮಿಗೆ ಬಿದ್ದಾಗ ಆ ಸೈತಾನನಿಗೆ ನ್ಯಾಯ ತೀರಿಸುವಂಥ ಅಧಿಕಾರವನ್ನು ದೇವರು ಮನುಷ್ಯರಿಗೆ ಕೊಟ್ಟರು. ಆತನು ತಾನು ದಂಗೆ ಎದ್ದ ಪರಿಣಾಮವಾಗಿ ದೇವರಿಗೆ ವಿರುದ್ಧವಾಗಿ ಆತನು ವಂಚನೆಯನ್ನು ಮಾಡಿದ ಪರವಾಗಿ ಆತನನ್ನು ಆ ಪರಲೋಕದಿಂದ ಕೆಳಗೆ ದೊಬ್ಬುವಂಥ ಕೆಲಸ ನಡೆಯಿತು. ಆ ಸಮಯದಲ್ಲಿ ದೇವರು ಆ ಭೂಮಿಗೆ ಬಿದ್ದಂಥ ಸೈತಾನನ ನ್ಯಾಯವನ್ನು ತೀರಿಸಲಿಕ್ಕೆ, ಆತನು ಮಾಡಿದ ತಪ್ಪಿಗೆ ಆತನಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಅಧಿಕಾರವನ್ನು ಮನುಷ್ಯನಿಗೆ ದೇವರು ಕೊಡ್ತಾರೆ. ನೋಡ್ರಿ, ನಮಗೆ ಸತ್ಯವೇದ ತಿಳಿಸುವ ಪ್ರಕಾರ ನಾವು ದೇವದೂತರಿಗೂ ಸಹ ತೀರ್ಪು ಮಾಡುವುದೆಂಬುದು ನಿಮಗೆ ತಿಳಿಯದು. ಪೌಲನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆ ದೇವದೂತರಿಗೂ ಸಹ ತೀರ್ಪನ್ನು ಮಾಡುವಂಥವರು ನಾವೇ. ನಮ್ಮಿಂದ ತೀರ್ಪನ್ನು ಹೊಂದುವಂಥ ಸೈತಾನನ ಮತ್ತು ಆತನ ದೂತರು. ಆದರೆ ಆ ಒಂದು ಘಟನೆ ಆದಿಕಾಂಡದಲ್ಲಿ ನೋಡುವಂಥ ಸಮಯದಲ್ಲಿ, ಏದೇನ್ ತೋಟದಲ್ಲಿ ನೋಡುವಂಥ ಸಮಯದಲ್ಲಿ ಇಂಥ ವಿಶೇಷ ಅಧಿಕಾರವನ್ನು ಹೊಂದಿದಂಥ ಆದಾಮ ಹವ್ವರು, ಇಂಥ ವಿಶೇಷ ಹಕ್ಕನ್ನು ಪಡ್ಕೊಂಡಂಥ ಈ ಪ್ರಥಮ ತಂದೆ ತಾಯಿಗಳು ತಾವು ವಂಚನೆಯಲ್ಲಿ ಬಿದ್ದು, ಮೋಸದಲ್ಲಿ ಬಿದ್ದು ತಾವು ಪಾಪಿಗಳಾಗುವಂಥದ್ದು ನಾವು ನೋಡ್ತೇವೆ. ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಸ್ತದೆ. ಕೀರ್ತನೆಗಳು 2ನೇ ಅಧ್ಯಾಯ 10ನೇ ವಚನದಲ್ಲಿ, ಅರಸುಗಳಿರ ವಿವೇಕಿಗಳಾಗಿರ್ರಿ, ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ, ನೀವು ಭೂಮಿಗೆ ನ್ಯಾಯ ತೀರಿಸುವಿರಿ. ದೇವರು
ಆ ಭೂಮಿಗೆ ನ್ಯಾಯ ತೀರಿಸುವಂಥ ವಿಶೇಷ ಅಧಿಕಾರವನ್ನು ಈ ಆದಾಮ ಅವರಿಗೆ ಕೊಟ್ಟರು. ಆ ಪರಲೋಕದಿಂದ ದೊಬ್ಬಲ್ಪಟ್ಟಂಥ ಸೈತಾನನನ್ನು ಇವರ ಕಾಲ ಕೆಳಗೆ ಹಾಕುವಂಥದ್ದು ನೋಡ್ತೇವೆ. ಎಸ್ಕೇಲ್ನ ಗ್ರಂಥ 28ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು. ಸೈತಾನನು ಬಹಳವಾಗಿ ಉಬ್ಬಿಕೊಂಡ ಕಾರಣ, ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದ ಕಾರಣ, ದೇವರು ಈ ಒಬ್ಬ ಸೈತಾನನನ್ನು ಅರಸರ ಕಣ್ಣ ಮುಂದೆ ಅಂತ ಅಂದರೆ ಈ ಲೋಕದ ಅರಸರು ಮನುಷ್ಯರು ನಮ್ಮ ಕಣ್ಣ ಮುಂದೆ ಸೈತಾನನನ್ನು ನ್ಯಾಯ ತೀರಿಸಲಿಕ್ಕೋಸ್ಕರ ದೇವರು ಹಾಕುವಂಥದ್ದು ನೋಡ್ತೇವೆ. ಆದರೆ ಈ ಒಂದು ಉದ್ದೇಶವನ್ನು, ದೇವರ ವಿಶೇಷ ಅಧಿಕಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಂಥ ಮನುಷ್ಯ ಪಾಪದಲ್ಲಿ ಬೀಳುವಂಥದ್ದು ನೋಡ್ತೇವೆ. ಆದರೆ ಈ ಮನುಷ್ಯರಿಂದ ನನಗೆ ನ್ಯಾಯ ತೀರ್ಪುಂಟಾಗುತ್ತದೆ, ಈ ಮನುಷ್ಯರಿಂದ ನಾನು ಶಿಕ್ಷೆಗೆ ಒಳಪಡ್ತೇನೆ ಅಂತಕ್ಕಂಥ ಒಂದು ಅರಿವನ್ನು ಹೊಂದಿದಂಥ ಸೈತಾನ ಈ ಭೂಮಿಗೆ ಬಿದ್ದ ನಂತರ ಮನುಷ್ಯರನ್ನು ಶೋಧಿಸಿ, ಮನುಷ್ಯರನ್ನು ಪಾಪದಲ್ಲಿ ಬೀಳಿಸಿ, ಮನುಷ್ಯರನ್ನು ದೇವರಿಗೆ ಅವಿಧೇಯರಾಗಿ ನಡೆಯುವಂಥ ಕಾರ್ಯವನ್ನು ಸೈತಾನ ಮಾಡ್ತಾನೆ. ಯಾವಾಗ ಸೈತಾನಿಗೆ ಗೊತ್ತಾಗ್ತದೆ ನಾನು ಈ ಮನುಷ್ಯರಿಂದ ನ್ಯಾಯ ತೀರ್ಪನ್ನು ಹೊಂದಬೇಕು, ದೇವರು ಸೃಷ್ಟಿ ಮಾಡಿದಂಥ ಈ ಮನುಷ್ಯರು ನನಗೆ ಶಿಕ್ಷೆಯನ್ನು ವಿಧಿಸ್ತಾರೆ ಅಂತಕ್ಕಂಥ ವಿಚಾರ ಸೈತಾನಿಗೆ ಗೊತ್ತಾದಾಗ ಆ ಸೈತಾನ ಏನು ಮಾಡ್ತಾ ಇದ್ದಾನೆ, ಏದೇನು ತೋಟದಲ್ಲಿ ಮೊದಲನೇದಾಗಿ ಈ ಮನುಷ್ಯರನ್ನೇ ನಾನು ವಂಚಿಸಬೇಕು, ಈ ಮನುಷ್ಯರನ್ನೇ ನಾನು ದೇವರಿಗೆ ಅವಿಧೇಯರಾಗಿ ನಡೆಯುವಂತೆ ನಾನು ಮಾಡಬೇಕು. ಆಗ ನನಗೆ ಯಾವ ರೀತಿ ಇವರು ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ, ಆಗ ಯಾವ ರೀತಿ ನನಗೆ ಇವರು ನ್ಯಾಯವನ್ನು ತೀರಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಆಲೋಚನೆ ಮಾಡಿದ ಸೈತಾನ ಮನುಷ್ಯರ ಮೇಲೆ ಆತನು ಮೋಸದ ಜಾಲವನ್ನು ಹೂಡುವಂಥವನಾಗಿದ್ದಾನೆ ಪ್ರಿಯರೇ. ಆ ಸಮಯದಲ್ಲಿ ಆ ಸೈತಾನ ಹವ್ವಳಿಗೆ ಸರ್ಪದ ರೂಪದಲ್ಲಿ ಆತನು ಬಂದು ಈ ಒಂದು ತೋಟದಲ್ಲಿರ್ತಕ್ಕಂಥ ಎಲ್ಲ ಮರದ ಹಣ್ಣುಗಳನ್ನು ತಿನ್ನಬಹುದಾ ಎಂಬುದಾಗಿ ಆತನು ಕೇಳುವಾಗ ಆಕೆ ಹೌದು ಎಲ್ಲವನ್ನು ನಾವು ಯಥೇಚ್ಛವಾಗಿ ತಿನ್ಬೋದು, ಆದರೆ ತೋಟದ ಮಧ್ಯದಲ್ಲಿರ್ತಕ್ಕಂಥ ಒಳ್ಳೆಯದರ ಕೆಟ್ಟದರ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಈ ಹಣ್ಣನ್ನು ತಿಂದರೆ ನಿಮಗೇನೂ ಆಗುವುದಿಲ್ಲ, ನೀವು ಸಾಯುವುದಿಲ್ಲ, ಬದಲಾಗಿ ದೇವರಂತೆ ನೀವು ಆಗ್ತೀರಿ ಎಂಬತಕ್ಕಂಥ ಒಂದು ತಪ್ಪು ಅಭಿಪ್ರಾಯವನ್ನು ಅವರಲ್ಲಿ ಹುಟ್ಟಿಸಿ ಆ ಹಣ್ಣುವನ್ನು ತಿನ್ನುವ ರೀತಿಯಲ್ಲಿ ಮಾಡಿ ಅವರನ್ನು ಪಾಪಕ್ಕೆ ಸೆಳೆಯುವಂಥ ಕೆಲಸ ಆ ಎದೆಯಲ್ಲಿ ನಡೀತದೆ. ಯಾವಾಗ ಆ ಸರ್ಪದ ಮಾತಿಗೆ ಕಿವಿಗೊಟ್ಟಂಥ ಅವ್ವಳು ಆ ಹಣ್ಣನ್ನು ತಿಂದು ದೇವರಿಗೆ ಅವಿಧೇಯಲಾಗಿ ನಡೆದು ದೇವರ ಎಚ್ಚರಿಕೆಯನ್ನು ತಿರಸ್ಕರಿಸಿ ಪಾಪಿಯಾಗಿ ಮಾರ್ಪಡುವಂಥದ್ದು ನೋಡ್ತೇವೆ ಪ್ರಿಯರೇ. ಸೊ ಈ ರೀತಿಯಾಗಿ ದೇವರು ಮನುಷ್ಯನಿಗೆ ಸೈತಾನನಿಗೆ ನ್ಯಾಯ ತೀರಿಸುವಂಥ ಒಂದು ವಿಶೇಷ ಅಧಿಕಾರವನ್ನು ಕೊಟ್ಟ ಪಕ್ಷದಲ್ಲಿ ಈ ಸೈತಾನನು ಅವರನ್ನೇ ವಂಚಿಸಿ ಪಾಪದ ದಾಸತ್ವಕ್ಕೆ ತಳ್ಳುವಂಥದ್ದು ನಾವು ನೋಡ್ತೇವೆ. ಇವತ್ತು ಈ ಒಂದು ವಾಕ್ಯಗಳನ್ನು ನಾವು ಓದುವಂಥ ಸಮಯದಲ್ಲಿ ನಮಗೂ ಸಹ ದೇವರು ಒಂದು ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವತ್ತು ಮನುಷ್ಯರಾಗಿ ನಾವು ದೇವರಿಂದ ಭಾಳಷ್ಟು ಹೆಚ್ಚಿನ ಅಧಿಕಾರವನ್ನು, ಹೆಚ್ಚಿನ ಹಕ್ಕನ್ನು ನಾವು ಹೊಂದಿದ್ದೇವೆ. ಸೈತಾನನ ಮೇಲೆ ದೊರೆತನ ಮಾಡುವಂಥ ಅಧಿಕಾರ ನಮಗಿದೆ. ಆದರೆ ಯಾವಾಗ ನಾವು ದೇವರಿಗೆ ನಿಷ್ಠರಾಗಿ ನಡ್ಕೊಳ್ಳುವಾಗ, ದೇವರ ಆಜ್ಞೆಗಳನ್ನ ಅನುಸರಿಸಿ ವಿಧೇಯರಾಗಿ ನಡ್ಕೊಳ್ಳುವಂಥ ಸಮಯದಲ್ಲಿ ಸೈತಾನಿಗೆ ನಾವು ನ್ಯಾಯ ತೀರಿಸ್ತೇವೆ. ನಮ್ಮ ಪ್ರಥಮ ತಂದೆ ತಾಯಿಗಳು, ಆದಿ ತಂದೆ ತಾಯಿಗಳು ಈ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರು. ಅವರು ಈ ಒಂದು ಅಧಿಕಾರದಿಂದ ವಂಚಿತರಾದರು, ಸೈತಾನನ ಮೋಸದ ಜಾಲಕ್ಕೆ ಬಲಿಯಾದರು, ಪಾಪಕ್ಕೊಳಗಾದರು. ಆದರೆ ನಾವು ಇವತ್ತು ಈ ಒಂದು ಪಾಪವನ್ನು ತ್ಯಜಿಸುವುದರ ಮೂಲಕ, ಪಾಪರಹಿತ ಜೀವಿತವನ್ನು ಜೀವಿಸೋದ್ರ ಮೂಲಕ ಈ ವಿಶೇಷ ಹಕ್ಕನ್ನು ತಿರುಗಿ ನಾವು ಮರಳಿ ಪಡ್ಕೊಳ್ಬೋದು ಎಂಬುದಾಗಿ ವಾಕ್ಯ ನಮಗೆ ಹೇಳ್ತದೆ. ಒಂದು ವೇಳೆ ನಾವು ಪಾಪಕ್ಕೆ ಒಳಗಾಗಿ ನಾವು ನಡೆಯುವಂಥ ಸಮಯದಲ್ಲಿ ಪಾಪದ ದಾಸತ್ವಕ್ಕೆ ನಾವು ಸೇರಿಕೊಳ್ತೇವೆ. ಸೈತಾನಿಗೆ ನ್ಯಾಯವನ್ನು ತೀರಿಸಲಿಕ್ಕೆ ಸಾಧ್ಯವಿಲ್ಲ, ಸೈತಾನನ ಮೇಲೆ ಅಧಿಕಾರ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಪೇತ್ರನ 2ನೇ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ, ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದಲ್ಲಿರುವನು. ನಾವಿವತ್ತು ಪಾಪಕ್ಕೆ ಸೋತು ಹೋದಂಥ ಪಕ್ಷದಲ್ಲಿ ನಮ್ಮ ಶರೀರದ ಇಚ್ಛೆಗಳಿಗೆ, ಲೌಕಿಕವಾದ ಅಭಿಲಾಷೆಗಳಿಗೆ, ಲೌಕಿಕವಾದಂಥ ಎಲ್ಲ ಆಸೆ ಪಾಸೆಗಳಿಗೆ ನಾವು ಸೋತು ಹೋಗುವಂಥ ಸಮಯದಲ್ಲಿ ಅದರ ದಾಸತ್ವದಲ್ಲಿ ನಾವು ಇರ್ತೇವೆ ಹೊರತು ದೇವರ ಅಧೀನಕ್ಕೆ ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೊಟ್ಟಿರ್ತಕ್ಕಂಥ ಆ ಒಂದು ವಿಶೇಷ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಪ್ರಿಯರೇ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪ ಮಾಡುವಂಥ ಪ್ರತಿ ಮನುಷ್ಯ ಪಾಪಕ್ಕೆ ದಾಸನಾಗಿ ನಡ್ಕೊಳ್ಳುವಂಥವನಾಗಿದ್ದಾನೆ, ಪಾಪದ ಅಧೀನದಲ್ಲಿ ಜೀವಿಸುವಂಥವನಾಗಿದ್ದಾನೆ. ಇವತ್ತು ಈ ಒಂದು ವಿಶೇಷವಾದಂಥ ಆ ಸಂದೇಶದಲ್ಲಿ ಈ ಸೈತಾನ ಮನುಷ್ಯರಿಂದ ಪಾಪ ಮಾಡಿಸಿ ಆ ಪಾಪದ ದಾಸತ್ವಕ್ಕೆ ಮನುಷ್ಯರನ್ನು ನಡೆಸಿದಂಥ ಒಂದು ಘಟನೆಯನ್ನು ನಾವು ನೋಡ್ತೇವೆ ಪ್ರಿಯರೇ. ಯಾವಾಗ ಮನುಷ್ಯ ಪಾಪ ಮಾಡಿ ಪಾಪದ ದಾಸತ್ವಕ್ಕೆ ಒಳಗಾದನೋ
ಅನೇಕ ಆಶೀರ್ವಾದವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಮೊದಲನೇದಾಗಿ ಅಧಿಕಾರವನ್ನು ಕಳ್ಕೊಳ್ತಾನೆ. ಆತನಿಂದ ಭೂಮಿಯ ಮೇಲೆ ಕೊಟ್ಟಿದ್ದಂಥ ಆ ದೊರೆತನ ತೆಗೆಯಲ್ಪಡ್ತದೆ. ಹಾಗೂ ಸೈತಾನನಿಗೆ ನ್ಯಾಯ ತೀರಿಸುವಂಥ, ಆ ದುಷ್ಟ ದೂತರಿಗೆ ನ್ಯಾಯ ತೀರಿಸುವಂಥ ವಿಶೇಷ ಹಕ್ಕನ್ನು ಮನುಷ್ಯ ಕಳ್ಕೊಳ್ಳುವಂಥದ್ದು ನೋಡ್ತೇವೆ. ಆದರೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಒಳಗಾದಂಥ ನಮ್ಮನ್ನು ಆ ದಾಸತ್ವದಿಂದ ಬಿಡಿಸಲು ಕಳ್ಕೊಂಡಂಥ ಅಧಿಕಾರವನ್ನು ಮರಳಿ ನಮಗೆ ಕೊಡಲಿಕ್ಕೆ ಯೇಸು ಕ್ರಿಸ್ತನು ಒಂದು ಶುಭ ಸಂದೇಶವನ್ನು 2000 ವರ್ಷಗಳ ಹಿಂದೆ ನಮಗೆ ಕೊಟ್ಟನೆಂಬುದನ್ನು ನೋಡ್ತೇವೆ. ಆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ತಾನೇ ನರಾವತಾರ ಎತ್ತಿ ಮನುಷ್ಯ ರೂಪನಾಗಿ ಈ ಲೋಕದಲ್ಲಿ ಜನಿಸಿ ಬರುವುದರ ಮೂಲಕ ಪಾಪರಹಿತ ಜೀವಿತವನ್ನು ನಡೆಸೋದ್ರ ಮೂಲಕ ಎಲ್ಲಿ ಆದಾಮನು ತಪ್ಪಿ ಹೋದ, ದೇವರಿಗೆ ಅವಿಧೇಯನಾಗಿ ನಡೆದ, ಪಾಪ ಸ್ವರೂಪನಾಗಿ ಮಾಡಲ್ಪಟ್ಟ. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಮಹಿಮೆಯ ಸಿಂಹಾಸನವನ್ನು ತೊರೆದು ನರಾವತಾರ ಎತ್ತಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವಂಥ ಸಮಯದಲ್ಲಿ ಎಲ್ಲ ಸೈತಾನನ ಶೋಧನೆಗಳನ್ನ ಜಯಿಸಿ ಪಾಪರಹಿತನಾಗಿ ಜೀವನ ಮಾಡಿ ಆ ವಿಶೇಷ ಅಧಿಕಾರವನ್ನು, ವಿಶೇಷ ಹಕ್ಕನ್ನು ತಿರುಗಿ ಮನುಷ್ಯ ಕುಲಕ್ಕೆ ಕೊಡುವಂಥ ಒಂದು ವಿಶಿಷ್ಟ ಕಾರ್ಯವನ್ನು ಯೇಸು ಸ್ವಾಮಿ ಮಾಡುವಂಥದ್ದು ನೋಡ್ತೇವೆ ಪ್ರಿಯರೇ. ಯೇಸು ಸ್ವಾಮಿಯವರು ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು, ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಬಂದನು. ಯೇಸು ಸ್ವಾಮಿಯವರು ಈ ಒಂದು ಕಾಲವು ಪರಿಪೂರ್ಣವಾದಂಥ ಸಮಯದಲ್ಲಿ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ನರಾವತಾರ ಎತ್ತಿ ಮನುಷ್ಯನಾಗಿ ಆತನು ಜನಿಸಿ ಬರುವಂಥದ್ದು ನೋಡ್ತೇವೆ. ಆತನು ಬಂದಂಥ ಸಮಯದಲ್ಲಿ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದಂಥ ನಮ್ಮನ್ನು ವಿಮೋಚನೆ ಮಾಡಿ ಪುತ್ರರ ಪದವಿಯನ್ನು ನಮಗೆ ದಯಪಾಲಿಸಿದ್ದಾನೆ. ಆತನು ವಿಶೇಷ ಅಧಿಕಾರವನ್ನು ನಮಗೆ ತಿರುಗಿ ಕೊಟ್ಟಿದ್ದಾನೆ. ಆ ಏದೇನ್ ತೋಟದಲ್ಲಿ ನಮ್ಮ ಆದಿ ತಂದೆ ತಾಯಿಗಳು ಕಳ್ಕೊಂಡಂಥ ಆ ಅಧಿಕಾರವನ್ನು, ಪಾಪದ ನಿಮಿತ್ತ ಅವರಿಂದ ತೆಗೆಯಲ್ಪಟ್ಟಂಥ ಆ ವಿಶೇಷ ಅಧಿಕಾರವನ್ನು ಯೇಸು ಕ್ರಿಸ್ತನು ತಿರುಗಿ ನಮಗೋಸ್ಕರ ಈ ಲೋಕದಲ್ಲಿ ಜನಿಸಿ ನಮಗೋಸ್ಕರ ಆತನು ಆ ಪಾಪರಹಿತ ಜೀವಿತವನ್ನು ಮಾಡಿ ಆ ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆತನು ಇರುವಷ್ಟು ದಿವಸಗಳು ಒಂದೇ ಒಂದು ಪಾಪವನ್ನು ಸಹ ಆತನು ಮಾಡಲಿಲ್ಲ ಎಂಬುದು ವಾಕ್ಯ ಹೇಳ್ತದೆ. ಒಂದು ವೇಳೆ ಯೇಸು ಸ್ವಾಮಿ ಆ ಮೊದಲ ಆದಾಮನ ರೀತಿಯಲ್ಲಿ ಪಾಪಕ್ಕೆ ಒಳಗಾಗಿದ್ದೇ ಆದರೆ ಇವತ್ತು ನಾವು ಈ ವಿಶೇಷ ಅಧಿಕಾರವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಾವು ನೋಡ್ತೇವೆ, ಸೈತಾನನು ಆ ಮನುಷ್ಯನಿಂದ ಭೂಮಿಯ ಅಧಿಕಾರವನ್ನು ತೆಗೆದುಕೊಂಡ ನಂತರ ಆತನು ಬಹಳಷ್ಟು ಗರ್ವದಿಂದ ಈ ಭೂಮಿಗೆ ನಾನೇ ಒಡೆಯ, ಈ ಭೂಮಿ ನನ್ನ ಅಧೀನದಲ್ಲಿದೆ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಸೈತಾನ ಇರುವಂಥದ್ದು ನೋಡ್ತೇವೆ. ನಾವು ಯೋಬನ ಪತ್ರಿಕೆಯಲ್ಲಿ ಗಮನಿಸ್ಬೋದು, ದೇವರ ಬಳಿಗೆ ಈ ಸೈತಾನನು ಹೋಗುವಂಥ ಸಮಯದಲ್ಲಿ ನೀನು ಎಲ್ಲಿಂದ ಬಂದೆ ಎಂಬುದಾಗಿ ಕೇಳುವಾಗ ಭೂಲೋಕದಲ್ಲಿ ಅಲ್ಲಲ್ಲಿ ನಾನು ಸುತ್ತಾಡಿಕೊಂಡು ಈ ಒಂದು ಪರಲೋಕಕ್ಕೆ ಬಂದೆ ಎಂಬುದಾಗಿ ಹೇಳ್ತಾನೆ. ಸೊ ಆತನು ಎಲ್ಲ ಭೂಮಿಯು ನನ್ನ ಅಧೀನದಲ್ಲಿದೆ, ನಾನು ಭೂಮಿಯ ಒಡೆಯ ಅನ್ನುವಂಥ ಒಂದು ವಿಚಾರದಿಂದ ಬಹಳ ಗರ್ವದಿಂದ ಆತನು ದೇವರ ಬಳಿಯಲ್ಲಿ ಹೇಳುವಂಥದ್ದು ನಾವು ನೋಡ್ತೇವೆ ಪ್ರಿಯರೇ. ಆ ಕಾರಣದಿಂದ ಇವತ್ತು ಯೇಸು ಸ್ವಾಮಿ ಇಂಥ ಅಧಿಕಾರವನ್ನು ಸೈತಾನನು ಮನುಷ್ಯನಿಂದ ಒಂದು ವಂಚಿಸಿ ಮೋಸಗೊಳಿಸಿ ಪಡ್ಕೊಂಡಂಥ ಅಧಿಕಾರವನ್ನು ಆ ಶಿಲುಬೆ ಮೇಲೆ ಮರಣವನ್ನು ಹೊಂದೋದ್ರ ಮೂಲಕ, ಪಾಪ ಇಲ್ಲದವನಾಗಿ ಜೀವಿಸೋದ್ರ ಮೂಲಕ, ತನ್ನ ರಕ್ತವನ್ನು ಪ್ರಾಯಶ್ಚಿತವಾಗಿ ಕೊಡುವುದರ ಮೂಲಕ ಆತನು ಒಂದು ವಿಶೇಷ ಅಧಿಕಾರವನ್ನು ತಿರುಗಿ ನಮಗೆ ಕೊಡುವಂಥವನಾಗಿದ್ದಾನೆ. ಆ ಭೂಮಿಗೆ ನ್ಯಾಯ ತೀರಿಸುವಂಥ ಕೆಲಸ, ಆ ದೇವದೂತರಿಗೆ ನ್ಯಾಯ ತೀರಿಸುವಂಥ ಕೆಲಸವನ್ನು ಇವತ್ತು ಕ್ರಿಸ್ತನು ನಮಗೆ ಅನುಗ್ರಹಿಸಿದ್ದಾನೆ ಎಂಬುದಾಗಿ ನಾವು ಭಾಳ ಸಂತೋಷದಿಂದ ಈ ಒಂದು ಅಂಶವನ್ನು ಹೇಳುವಂಥವರಾಗಿದ್ದೇವೆ. ಅದೇ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಹೀಗಿರುವಲ್ಲಿ ನೀನು ಇನ್ನೂ ದಾಸನಲ್ಲ ಮಗನಾಗಿದ್ದಿ, ಮಗನಿಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಇವತ್ತು ದೇವರು ನಮ್ಮನ್ನು ದಾಸರನ್ನಾಗಲ್ಲದೆ ಮಗನನ್ನಾಗಿ ನಮ್ಮನ್ನು ಸ್ವೀಕರಿಸಿದ್ದಾರೆ. ಆತನಿಗೆ ಬಾಧ್ಯರನ್ನಾಗಿ ದೇವರು ನಮ್ಮನ್ನು ಮಾಡ್ಕೊಂಡಿದ್ದಾರೆ. ನಾವು ಬಾಧ್ಯತೆಯನ್ನು ಅನುಭವಿಸುವ ಜನಾಂಗವಾಗಿ ಇರಬೇಕೆಂಬುದೇ ದೇವರ ಉದ್ದೇಶವಾಗಿದೆ ಪ್ರಿಯರೇ. ಇವತ್ತು ನಾವುಗಳು ಈ ಒಂದು ಸಂದೇಶವನ್ನು ಕೇಳುವಂಥ ಸಮಯದಲ್ಲಿ ಒಂದು ನಿರ್ಧಾರವನ್ನು ಮಾಡಬೇಕಾಗಿದೆ. ಆದಾಮನಾದರೂ ಪಾಪವನ್ನು ಮಾಡೋದ್ರ ಮೂಲಕ, ದೇವರಿಗೆ ಅವಿಧೇಯನಾಗಿ ನಡೆಯೋದ್ರ ಮೂಲಕ ದೇವರು ಕೊಟ್ಟಂಥ ಆ ಒಂದು ವಿಶೇಷ ವರವನ್ನು, ಆ ವಿಶೇಷ ಅಧಿಕಾರವನ್ನು ಆತನು ಕಳ್ಕೊಳ್ಳುವಂಥದ್ದು ನೋಡುತ್ತೇವೆ. ಭೂಮಿಯ ಮೇಲೆ ನೀವು ತುಂಬಿಕೊಳ್ಳ್ರಿ, ಇದನ್ನು ವಶ ಮಾಡಿಕೊಳ್ಳ್ರಿ, ಇದರ ಮೇಲೆ ನೀವು ದೊರೆತನ ಮಾಡಿರಿ, ದೇವರ ತನ್ನನ್ನು ಆಶೀರ್ವದಿಸಿ ಎಲ್ಲ ಪ್ರಾಣಿ ಪಕ್ಷಿ ಜೀವ ಜಂತುಗಳನ್ನು ಈತನ ಅಧೀನಕ್ಕೆ ಕೊಡುವಂಥದ್ದು ನೋಡ್ತೇವೆ. ಆದರೆ ಆತನ ಪಾಪದ ನಿಮಿತ್ತ, ಆ ಒಂದು ಕರ್ಮದ ನಿಮಿತ್ತ ಆದಾಮನು ಆ ದೇವರ ವರವನ್ನು ಆತನ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಬಂತು. ಇವತ್ತು ನಾವುಗಳು ದೇವರ ದೃಷ್ಟಿಯಲ್ಲಿ ಆತನ ಮಕ್ಕಳನ್ನಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ಬಾಧ್ಯಸ್ಥರು ಎಂಬುದಾಗಿ ವಾಕ್ಯ ಹೇಳ್ತದೆ.
ಪೇತ್ರನ ಹೇಳೋ ಪ್ರಕಾರ ನಾವು ರಾಜವಂಶಸ್ಥರು, ಯಾಜಕ ವರ್ಗದವರಾಗಿದ್ದೇವೆ. ದೇವರ ಆ ಒಂದು ಬೆಳಕಿನ ಗುಣಾತಿಶಯಗಳನ್ನು ವರ್ಣಿಸಬೇಕಾದಂಥ ಜನರು ನಾವು. ಇವತ್ತು ನಾವುಗಳು ಒಂದು ವೇಳೆ ಆದಾಮನ ರೀತಿಯಲ್ಲಿ ನಾವು ಸಹ ಪಾಪಕ್ಕೊಳಗಾಗಿ, ಅವಿಧೇಯತೆಗೊಳಗಾಗಿ, ಸೈತಾನನ ವಂಚನೆಗೆ, ಮೋಸದ ಜಾಲಕ್ಕೆ ನಾವು ಬೀಳುವಂಥ ಕೆಲಸವನ್ನು ನಾವು ಮಾಡಿದರೆ ಆ ಒಂದು ಅಧಿಕಾರವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿಯ ಮೇಲೆ ದೊರೆತನವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ಬಾಧ್ಯತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇವತ್ತು ನಾವುಗಳು ನಿರ್ಧಾರವನ್ನು ಮಾಡಬೇಕಾಗಿದೆ. ಭಾಳ ವಿಶೇಷವಾಗಿ ಒಂದು ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಯಾವ ರೀತಿಯಾಗಿ ನಾನು ಜೀವಿಸಬೇಕು? ಆದಾಮನ ಒಂದು ಉದಾಹರಣೆ ಸಹ ನಮ್ಮ ಕಣ್ಣ ಮುಂದೆ ಇಡಲ್ಪಟ್ಟಿದೆ. ಇನ್ನೊಂದು ಕಡೆ ಯೇಸು ಕ್ರಿಸ್ತನು, ಎರಡನೇ ಆದಾಮನಾದಂಥ ಯೇಸು ಕ್ರಿಸ್ತನ ಉದಾಹರಣೆ ಸಹ ನಮ್ಮ ಕಣ್ಣ ಮುಂದೆ ಇಡಲ್ಪಟ್ಟಿದೆ. ಮೊದಲನೇ ಆದಾಮನಾದರೂ ಶೋಧಿಸಲ್ಪಟ್ಟು ಆತನು ಪಾಪಕ್ಕೆ ಒಳಗಾದ. ಆದರೆ ಎರಡನೇ ಆದಾಮನಾದಂಥ ಯೇಸು ಕ್ರಿಸ್ತನು ಆ ಶೋಧನೆಗಳನ್ನ ಜಯಿಸಿ, ಪಾಪದ ಬೇಡಿಗಳನ್ನು ಆತನು ಕಳಿಸಿ, ಶಿಲ್ಬೆ ಮೇಲೆ ಮರಣವನ್ನು ಹೊಂದಿ ನಮಗೋಸ್ಕರ ಆತನ ರಕ್ತವನ್ನು ಸುರಿಸಿದ್ದು, ನಮ್ಮ ಪ್ರಾಯಶ್ಚಿತ್ತಕ್ಕೋಸ್ಕರ ಆತನ ಬಲಿಯಾದ. ಇವತ್ತು ಅಂಥ ಒಂದು ಬಲಿದಾನವನ್ನು ನಾವು ಅಂಗೀಕರಿಸಿ ನಾವು ನಿತ್ಯ ಜೀವವನ್ನು ಹೊಂದಲಿಕ್ಕೆ ಪ್ರಯತ್ನ ಪಡಬೇಕಾಗಿದೆ. ಆ ವಿಶೇಷ ಅಧಿಕಾರವನ್ನು ಪಡ್ಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡಬೇಕಾಗಿದೆ ಪ್ರಿಯರೇ. ದೇವರು ಇವತ್ತು ಈ ಒಂದು ಸಂದೇಶವನ್ನು ಕೇಳ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಆ ಒಂದು ಒಳ್ಳೆಯ ಮನಸ್ಸನ್ನು ಕೊಡಲಿ. ಪಾಪವನ್ನು ಹೇಸುವಂಥ, ಅವಿಧೇಯತೆಯನ್ನು ಹೇಸುವಂಥ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂಥ, ಆತನ ಆಜ್ಞೆಗಳಿಗೆ ವಿಧೇಯರಾಗುವಂಥ ಮನಸ್ಸನ್ನು ನಮಗೆ ಕೊಡಲಿ. ಇವತ್ತು ನಾನು ವೈಯಕ್ತಿಕವಾಗಿ ಈ ಒಂದು ಸಂದೇಶವನ್ನು ಕೇಳುವಂಥ ಸಮಯದಲ್ಲಿ, ಈ ಸಂದೇಶವನ್ನು ಓದುವಂಥ ಸಮಯದಲ್ಲಿ ನಾನಿವತ್ತು ಒಂದು ನಿರ್ಧಾರವನ್ನು ಮಾಡುವಂಥವನಾಗಿದ್ದೇನೆ. ಇಲ್ಲ, ನಾನು ದೇವರಿಗೆ ನನ್ನ ಅವಿಧೇಯತ್ವ ಜೀವಿತವನ್ನು ನಾನು ಬಿಟ್ಟು ದೇವರು ಕೊಟ್ಟಿದ್ದಂಥ ಆ ಒಂದು ವಿಶೇಷ ಅಧಿಕಾರವನ್ನು ಪಡೆಯೋದಕ್ಕೆ ನಾನು ಶಕ್ತನಾಗಬೇಕಾಗಿದೆ. ದೇವರು ಕೊಟ್ಟಂಥ ಆ ಒಂದು ವಿಶೇಷ ಹಕ್ಕನ್ನು, ದೊರೆತನ ಮಾಡುವಂಥ ಆ ವಿಶೇಷ ಹಕ್ಕನ್ನು ನಾನು ಪಡ್ಕೊಳ್ಳೋದಕ್ಕೆ ನಾನು ಮನಸ್ಸು ಮಾಡಿದ್ದೇನೆ. ನೀವು ನನ್ನೊಂದಿಗೆ ಸೇರುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಹೇಳುವಂಥವನಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಈ ಒಂದು ಸಂದೇಶವನ್ನು ನಾವು ಮುಕ್ತಾಯ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ವಿಶೇಷ ಸತ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತ, ಆದಿಯಲ್ಲಿ ಮನುಷ್ಯರಿಗೆ ಭೂಮಿಯ ಮೇಲೆ ದೊರೆತನ ಮಾಡುವಂಥ ವಿಶೇಷ ಹಕ್ಕನ್ನು ನೀನು ದಯಪಾಲಿಸಿದಿ. ಆದರೆ ಅವರ ಪಾಪದ ನಿಮಿತ್ತ, ಅವಿಧೇಯತೆಯ ನಿಮಿತ್ತ ಸ್ವಾಮಿ ಆ ಅಧಿಕಾರವನ್ನು ಅವರು ಕಳ್ಕೊಂಡ್ರು. ಆದರೆ ಈ ಸಮಯದಲ್ಲಿ ಅಲ್ಪರಾಗಿರ್ತಕ್ಕಂಥ ನಾವು ಕರ್ತನೇ, ನಿನ್ನ ಬಲಿದಾನದ ಮೂಲಕವಾಗಿ, ನಿನ್ನ ಆ ಮಾದರಿಯ ಜೀವಿತದ ಮೂಲಕವಾಗಿ ನಾವು ಸಹ ನಿನಗೆ ವಿಧೇಯರಾಗಿ ನಡೆದು ಕರ್ತನೇ, ನೀನು ಕೊಡುವಂಥ ಆ ವಿಶೇಷ ಅಧಿಕಾರವನ್ನು ಹೊಂದಿಕೊಂಡು ನಿನಗೆ ಬಾಧ್ಯಸ್ಥರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.